ಒಂದು ಬಾವಿ ಕಟ್ಟಿ, ಆ ಬಾವಿ ಕಟ್ಟಿ ಹತ್ರ ಕುಂತಿದ್ದವ. ಕುಂತಾಗ ಭಾಳ ಗಮನ ಇಟ್ಟು ಕೇಳ್ರಿ, ಇದನ್ನು ಭಾಳ ಚಲೋ ಐತಿ ಕತಿ. ಇದು ನಿಜವಾಗಲೂ ನಡೆದಿರುವಂಥ ಘಟನೆ. ಹಿಂದಿನ ಕಾಲದೊಳಗೆ ಬಾವಿಗಳು ಹೆಂಗಿರ್ತಿದ್ವು ರೀ? ಎಲ್ಲಿರ್ತಿದ್ವು? ನಿಮ್ಮೂರಾಗ ಬಾವಿ ಅದಾವ ಇಲ್ಲ? ಬಾವಿಯಾಗ ನೀರು ತಂದಿರೋ ಇಲ್ಲೋ? ಹಾಂ, ನೀವೆಲ್ಲ ಹೊಳೆಯಲ್ಲೂರು ಮಂದಿ ಹೊಳೆ ದಂಡಿ ಮೇಲೆ ವರ್ತಿ ನೀರು ತೊಗೊಂಡು ಬಂದಿರೋ, ಅಥವಾ ಚಲೋತ್ನಂಗೆ ನಿಮಗೆಲ್ಲ ಪೈಪ್ಲೈನ್ ವ್ಯವಸ್ಥೆ ಇರಬೇಕು, ಹೌದಲ್ಲ? ಹಿಂದಿನ ಕಾಲದೊಳಗೆ ಊರಿಗೆ ಒಂದ ಬಾವಿ ಇರ್ತಿತ್ತು ರೀ. ಊರಿಗೆ ಒಂದ ಬಾವಿ ಇರ್ತಿತ್ತು. ಆ ಬಾವಿಗೆನ ಏನು ಮಾಡ್ತಿದ್ರು ಅಂತಂದ್ರೆ ಹಗ್ಗ ಹಾಕಿ ಗಡಿಗೆ ಅಂತ ಕರಿತಿದ್ರು, ಹೌದಲ್ರಿ? ಗಡಿಗೆ ಅಂತ ಕರಿತಿದ್ರು ಹಿರಿಯರ. ಆ ಗಡಿಗೆಗೆ ಹಗ್ಗ ಬಿಟ್ಕೊಂಡ ಎಲ್ಲರೂ ನೀರು ಸೇದೆ ತರಬೇಕು. ಅವ ದೊಡ್ಡ ಶ್ರೀಮಂತನ ಇರಲಿ ಬಡವನ ಇರಲಿ ಯಾರ ಇರಲಿ, ಅಲ್ಲಿಗೆ ಹೋಗಿ ನೀರು ತರಬೇಕು, ಅದ ನೀರ ಕುಡಿಬೇಕು, ಅದು ಒಂದು ವ್ಯವಸ್ಥೆ. ಆವಾಗ ಏನಾಗಿತ್ತು ಅಂತಂದ್ರೆ ಆ ಬಾವಿ ಕಟ್ಟಿ ಭಾಳ ದೊಡ್ಡದಿತ್ತು. ಆ ಊರಿಗೆ ದೊಡ್ಡ ಮನೆತನದ ಒಂದು ಹೆಣ್ಮಗಳು ಮದುವೆ ಆಗಿ ಬಂದಿದ್ಲು. ಮದುವೆ ಆಗಿ ಬಂದಾಗ ಅಲ್ಲಿ ಒಬ್ಬವ ಕುಂತ್ಕೊಂಡಿದ್ದ ನೋಡ್ರಿ. ಕುಂತ್ಕೊಂಡು ಸುಮ್ಮನೆ ಅವನ ಪಾಡಿಗೆ ಅವ ಇದ್ದ. ಆ ಹೆಣ್ಮಗಳು ತನ್ನ ಪಾಡಿಗೆ ತಾ ಬಂದ್ಲು. ನೀರನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಕೊಡಕ್ಕೆ ಕಂಠಕ್ಕೆ ಹಗ್ಗ ಕಟ್ಟಿ ಗಡಿಗೆಗೆ ಹಾಕಿ ಬಿಟ್ಲು. 3 ಸರಿ ಹಿಂಗೆ ಅಳ್ಳಾಡಿಸಿದ ಮೇಲೆ ಇನ್ನೇನು ಆ ಬಾವಿ ತುದಿಗೆ ಹೋಗಿ ತುಂಬೇತಿಲ್ಲ ಅಂತ ಹೇಳಿ ಹಿಂಗೆ ನೋಡಕ್ಕೆ ಹೋದ್ಲು. ಸ್ವಲ್ಪ ಆಕಿ ಸೆರಗೇನತ್ತು ಜಾರಿದ ತಕ್ಷಣ ಆ ಸೆರಗ ಜಾರೋದಕ್ಕೂ ಅಲ್ಲೇನು ಕುಂತಿದ್ನಲ್ಲವ ಅವ ಅದನ್ನು ನೋಡಿದ ತಕ್ಷಣ ಮನಸ್ಸು ಚಂಚಲ ಆತು ನೋಡ್ರಿ. ಆಹಾ ಎಷ್ಟು ಅನ್ನುಲೊಳಗನ ಆ ತಾಯಿ ಪಾಪ ತನ್ನ ಸೆರಗನ್ನು ತಾನು ಹಾಕ್ಕೊಂಡು ಕೊಡ ತಗೊಂಡು ಸುಮ್ಮನೆ ಹೋದ ಮೇಲೆ ಇವ ಅಕ್ಕಿನ ಬೆನ್ನು ಹತ್ತಿದ ಇವ. ಅಕ್ಕಿನ ಬೆನ್ನು ಹತ್ತಿದ ಹೊಂಟ ಅಕ್ಕಿ ಅವನು ನೋಡೇ ಇಲ್ಲ. ಹೋದ್ಲು ಅವರ ಮಾವ ಕಟ್ಟಿ ಮೇಲೆ ಕುಂತಿದ್ದ ಆ ದೃಶ್ಯ ನೋಡಕತ್ತವ. ಯಾವಾಗ ಆಕಿ ನೀರು ತಗೊಂಡು ಹೊಂಟಿದ್ಲು, ಅವನ ಹಿಂದೆ ಅವ ಬರಾಕತ್ತಿದ್ದ, ಆಕಿ ಹಿಂದೆ ಅವ ಬರಾಕತ್ತಿದ್ದ. ಆ ದೃಶ್ಯವನ್ನು ನೋಡ್ದವ. ನೋಡಿ ಅಲ್ಲಲ್ಲಲ್ಲಲ್ಲ ಏನ ನಡೆದತ್ತಲ್ಲ ಇಲ್ಲಿ ಅನ್ಕೊಂಡವ. ಅಂದ ತಕ್ಷಣವೇ ಸೊಸಿ ತನ್ನ ಪಾಡಿಗೆ ತನ್ನ ಮನೆಯೊಳಗೆ ಹೋದ್ಲು. ಅವ ಬಂದು ಮನೆ ಮುಂದೆ ನಿಂತ. ಪುಣ್ಯಾತ್ಮರು ಮಹಾತ್ಮರು ಇತ್ತಾಗ ಬಂದಿರಲ್ಲ, ಏನು ಕೆಲಸ ಅಂದವ. ಯಾರು? ಅದು ಸಂಸ್ಕಾರದ ಬಗ್ಗೆ ಹೇಳಕತ್ತಿದ್ನಿಲ್ಲ. ಯಾರಿಗೆ ಹೆಂಗೆ ಗೌರವವನ್ನು ಕೊಡಬೇಕು, ತತ್ಕ್ಷಣದೊಳಗೆ ನಿರ್ಣಯವನ್ನು ಯಾವುದು ತಗೊಳ್ಬಾರ್ದು ನಾವು. ಮಹಾತ್ಮರು ಪುಣ್ಯಾತ್ಮರು ಇತ್ತಾಗ ಬಂದಿರಲ್ಲ, ಬಂದೇನು ಮಗನ, ನೋಡ್ರಿ ಅವ್ರ ಮಾತು ಹೆಂಗೈತಿ. ಬಂದೇನು ಮಗನ, ನಿಂದೇನು, ನಾ ಬಂದೇನೆ ಅಂತಂದ್ರೆ ಅದನ್ನ ತೊಗೊಂಡು ನೀ ಏನು ಮಾಡವದಿ ಅಂದ್ರು. ಹೌದು ನನಗೆ ಗೊತ್ತೈತಿ, ನೀವು ಮಹಾತ್ಮರು ಹಂಗೆ ಬರೋರಲ್ಲ, ಇಲ್ಲಿ ಬಂದಿರಿ ಅಂತಂದ್ರೆ ನಾನು ನೋಡಿದೆ. ನನ್ನ ಸೊಸಿ ಒಳಗೆ ಹೋದ್ಲು, ಆಕಿನ ಬೆನ್ನು ಹತ್ತಿ ನೀವು ಬಂದಿರಿ, ನನ್ನ ಸೊಸಿಯಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಕೇಳಿದ್ ನಾವು. ಯಾರು? ಅವ್ರ ಮಾವ. ಕೇಳಿದಾಗ ಇಲ್ಲ ನಿನ್ನ ಸೊಸಿಯಿಂದ ಏನೂ ತಪ್ಪಾಗಿಲ್ಲ, ಆದ್ರೆ ನಾನು ನಿನ್ನ ಸೊಸಿಯನ್ನು ಏನೋ ಒಂದು ಕೇಳಬೇಕು, ಆಕಿ ಕಡೆಯಿಂದ ನಾ ಅದನ್ನು ತಗೋಬೇಕು ಅಂದ್ರೆ ಅವರು. ಆವಾಗ ಮತ್ತೊಟ್ಟ ಎಚ್ಚರಾದಿವ. ಹೇಳಿ ಕೇಳಿ ಹಿರಿಯ, ಇವನು ಬಾಯಾಗಿಂದ ಈ ಮಾತು ಬರಾಕತ್ತತಿ ಅಂತಂದ್ರೆ, ಇವನು ಬಾಯಾಗಿಂದ ಇಂಥ ವ್ಯವಸ್ಥೆಗಳು ಬರಾಕತ್ತವ ಅಂತಂದ್ರೆ ಏನು ಕಾರಣ ಅಂತ ಹೇಳಿ ವಿಚಾರ ಮಾಡಕತ್ನವ. ಅಲ್ಲ, ಹೇಳಿ ಕೇಳಿ ಮಹಾತ್ಮ, ಇಟ್ರ ಶಾಪ, ಕೊಟ್ರ ವರ. ನನ್ನ ಸೊಸಿ ಕಡೆಯಿಂದನ ಕೆಲಸ ಐತಿ ಅಂತ ಹೇಳಕತ್ತಾನ. ಏನಪ್ಪ ಇದು ಅಂಥೇಳಿ ಅವ್ರ ನಡುವೆ ವಾದ ವಿವಾದಗಳು ಚಲೋ ಆಗೋದ್ರೊಳಗನ ಸೊಸಿ ಹೊರಗೆ ಬಂದ್ಲು. ಮಾವರ ಯಾಕೆ ಅಲ್ಲಿ ನಿಂತು ಅವ್ರ ಜೊತೆ ಬಾಯಿ ಮಾಡಾಕತ್ತೀರಿ, ಅವ್ರನ್ನ ಮಹಾತ್ಮರಂತೆ ಬೇರೆ ಬಾಯಾಗ ಕರಿಯಾಕತ್ತೀರಿ, ಒಳಗೆ ಕರ್ಕೊಂಡು ಬರಬಾರದನ್ನ ಅಂದ್ಲಕ್ಕಿ. ಸಂಸ್ಕಾರ ನೋಡ್ರಿ ಹೆಂಗೈತಿ. ಆವಾಗ ಅವ್ರು ಹೇಳಿದ್ರು, ನಾವು ಒಳಗೆ ಬರಂಗಿಲ್ಲ ಅಂದ್ಲಕ್ಕಿ. ನಾವು ಒಳಗೆ ಬಂದು ಮಾಡೋದೇನೈತಿ,
ಏನಿದ್ರು ಇಲ್ಲೇ ಉತ್ತರ, ಏನಿದ್ರು ಇಲ್ಲೇ ಪ್ರಶ್ನೆ ಅಂದಾಗ ನಾ ಹೇಳಿಲ್ಲವ, ಇವ ಅಷ್ಟು ಸರಳ ಮನುಷ್ಯ ಅಲ್ಲ, ಇವ ಕೊಟ್ರ ವರ ಇಟ್ರ ಶಾಪ, ಇವ ಇಲ್ಲಿ ಬಂದಾನ ಅಂದಾಗ ನನಗೆ ಗೊತ್ತಾಯ್ತು ಇಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಂತ ಹೇಳಿ. ಪುಣ್ಯಾತ್ಮರೇ, ನಮ್ಮ ಮನೆತನ ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ ಇಂಥ ಮಾತುಗಳನ್ನು ನೀವು ಆಡಬಾರ್ದು, ಏನೈತಿ ಹೇಳು ಅಂದಾಗ ಹೇಳಿದ್ರಂಥವ್ರು, ನೋಡಪ್ಪ ಅದು ನಿನ್ನ ಕೈಲಿನೂ ಸಾಧ್ಯ ಇಲ್ಲ, ನಿನ್ನ ಮಗನ ಕೈಲಿನೇ ಸಾಧ್ಯ ಇಲ್ಲ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ, ಆಕಿಗೆ ಮಾತ್ರ ಅದು ಸಾಧ್ಯ ಇದೆ. ನಾ ಹೇಳ್ದಂಗ ಆಕಿ ಕೇಳಿಬಿಟ್ಲು ಅಂತಂದ್ರೆ ಎಲ್ಲವೂ ಮುಗಿದು ಹೋಗುತ್ತಾ, ನೋಡು ವಿಚಾರ ಮಾಡು ಅಂದಾಗ ಎಷ್ಟು ಧೈರ್ಯವಂತ ಸೊಸಿ ಅಂದ್ರಕಿ, ಮಾವರ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ, ನಾನು ನಿಮ್ಮ ಸೊಸಿ ಅದೇನಿ, ನಿಮ್ಮ ಹೆಸರು ತರಾಕದೇನಿ, ನನ್ನಿಂದ ಯಾವುದೂ ಏನು ವ್ಯವಸ್ಥೆಯೊಳಗೆ ತೊಂದರೆ ಆಗಿಲ್ಲ. ಮಹಾತ್ಮ ಬಂದು ಕೇಳಕತ್ತಾನಂದ್ರೆ ಏನು ಕೇಳ್ತಾನ, ಕೊಟ್ರ ಆತು ಬಿಡ್ರಿ, ಕಾಯವನು ಅವ ಕೊಲ್ಲವನು ಅವ ಅಂತ ಹೇಳಿ ಸೊಸಿ ಮಾವಗ ಹೇಳಿದಾಗ ಮಾವ ಖುಷಿಯಾಗಿ ಹೇಳ್ತಾನ, ನೋಡುವ ಅಷ್ಟು ಸರಳ ಮನುಷ್ಯ ಅಂತೂ ಅಲ್ಲ, ಇವು ಹೇಳು ಮಾತು ಕೇಳೋದೈತಲ್ಲ, ತಡ್ಕೊಳ್ಳುವಂಥ ತಾಕತ್ತು ನಮ್ಮ ಮನೆತನಕ್ಕಿಲ್ಲ, ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ, ವಿಚಾರ ಮಾಡು ಅಂದಾಗ, ಇಲ್ಲ ಮಾವರ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂದಾಗ ತನ್ನ ಜೋಳ್ಗಿ ಒಳಗಿಂದ ಬಾರ್ಕೋಲ್ ತೆಗೆದ್ರಂಥವ್ರು. ಎಂಥ ಬಾರ್ಕೋಲು ಅಂತಂದ್ರೆ ಮುಳ್ಳಿನಿಂದ ಸುತ್ತಿರುವಂತಹ ಬಾರ್ಕೋಲು ತಗೊಂಡು ಆಕಿ ಕೈಯಾಗ ಕೊಟ್ಟು ಹೇಳಿದ್ರಂತ, ನಿನ್ನ ಕೈ ಒಳಗೆ ಎಷ್ಟು ಕಸುವೈತಲ್ಲ ಅಷ್ಟು ಕಸುವಿನಿಂದ ನನ್ನ ಮೈ ತುಂಬ ಚಪ್ಪರಿಸಿ 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 ಹೊಡೆದ ಮೇಲೆ ನನಗೆ ಬಹಳ ಆನಂದ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದಾಗ ನಾ ಹೇಳಿಲ್ಲ ಅನ್ನಂತವ. ಯಾರು? ಮಾವ ಹೇಳಿದಂತ. ಇವ ಅಂತ ಇಂಥ ಮನುಷ್ಯ ಅಲ್ಲ, ಇವನು ಮಾತು ಕೇಳಬೇಡ ಅಂತ ನಾ ಹೇಳಿದ್ನಿಲ್ಲ. ಮಹಾತ್ಮರನ್ನ ಹೊಡೆದ್ರೆ ನಮ್ಮ ಮನೆತನ ನಮ್ಮ ಜೀವನ ಏನು ಆಗಾಕಿಲ್ಲ. ಅದಕ್ಕೆ ನಮ್ಮದು ಸಂಸ್ಕಾರವಂತ ಮನೆತನ, ಗುರುಗಳಿಗೆ, ಸಂತರಿಗೆ, ಶರಣರಿಗೆ, ಹಿರಿಯರಿಗೆ ಗೌರವವನ್ನು ಕೊಡ್ತಾ ಬರ್ತಕ್ಕಂಥ ಮನೆತನ ಆಯ್ತವ. ದಯವಿಟ್ಟು ಈ ಮಹಾತ್ಮನ ಮಾತನ್ನು ಕೇಳಬೇಡ, ಹೊಡ್ಯಾಕೆ ಹೋಗಬೇಡ, ನಾವು ಪಾಪದೊಳಗೆ ಬೀಳ್ತೀವಿ ಅಂದಾಗ ಕೇಳಲಿಲ್ಲ, ಹೊಡಿಲೇಬೇಕು, ಆಕಿಲಿಂದನೇ ಇದು ನಿರ್ಣಯ ಆಗಬೇಕು ಅಂದಾಗ, ಮಾವರ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದೀನಿ, ನೀವು ಹಿರಿಯರು ಹೊಡಿಬೇಡ ಅಂತ ಹೇಳಕತ್ತೀರಿ, ಮಹಾತ್ಮರು ಹೊಡಿ ಅಂತ ಹೇಳಕತ್ತಾರ, ಇದರೊಳಗೆ ನಂದೇನು ತಪ್ಪಿಲ್ಲ, ಆಗಿದ್ದ ಘಟನೆನಾದರೂ ಏನು ಅಂತ ಹೇಳಿ ವಿವರಣೆ ಮಾಡಿದಾಗ, ನೋಡುವ ನಾ ಕಟ್ಟಿ ಮೇಲೆ ಕುಂತಿದ್ಯಾ, ನೀ ಬಾವಿಗೆ ಬಂದಾಗ ನಾನು ನಿನ್ನನ್ನು ನೋಡಿರಲಿಲ್ಲ, ನೀನು ನನ್ನನ್ನು ನೋಡಿರಲಿಲ್ಲ, ನೀನು ನೀರು ತರುವಾಗ ನಿನ್ನ ಸೆರಗು ಒಂದಿಷ್ಟು ಜಾರಿತ್ತು, ನನ್ನ ಮನಸ್ಸು ಜಾರಿತ್ತು, ಆ ತಪ್ಪಿಗಾಗಿ ಮನಸ್ಸಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳಿ ನಿನ್ನ ಕೈಯಾಗ ಬಾರ್ಕೋಲ್ ಕೊಡಕತ್ತೀನಿ, ಹೊಡಿ ಅಂತ ಬಾರ್ಕೋಲ್ ಕೊಟ್ಟಾಗ ಆ ತಾಯಿ ತಗೊಂಡು ಮೈ ತುಂಬ ಚಪ್ಪರಿಸಿದ್ರ ಆನಂದ 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 ಅನ್ನಂಥ ಮಹಾತ್ಮ ಅವ ಬೇರೆ ಯಾರೂ ಅಲ್ಲ, ಶಿಶುನಾಳ ಶರೀಫ. ಶಿಶುನಾಳ ಶರೀಫ ಆನಂದ ಆನಂದ ಪರಮಾನಂದ ಅಂತ ಹೇಳಿ ಶಿಶುನಾಳ ಶರೀಫರು ಅಲ್ಲೇ ಗುರು ಗೋವಿಂದರನ್ನ ಸ್ಮರಣೆಯನ್ನ ಮಾಡಿದರಂತೆ. ಸ್ಮರಣೆಯನ್ನ ಮಾಡಿದಾಗ ಅಲ್ಲಿರುವಂತ ಅವ್ರ ಮಾವ ದಳ ದಳ ಅಂತ ಕಣ್ಣೀರು ಇಳ್ಯಾಕತ್ತಿದ್ವಂತ ಅವನು ಕಣ್ಣಾಗ. ಅಲ್ಲ, ಮಹಾತ್ಮರನ್ನು ಹೊಡೆಯೋದಂದ್ರೆ ಏನು, ಮಹಾತ್ಮರನ್ನು ಬಡಿಯೋದಂದ್ರೆ ಏನು, ಮಹಾತ್ಮರಿಂದ ಆಗಿರುವಂತ ತಪ್ಪಾದ್ರೆ ಏನು, ನನ್ನ ಸೊಸೆಯಿಂದನೂ ಏನು ತಪ್ಪಿಲ್ಲ, ಮಹಾತ್ಮರಿಂದನೂ ಏನು ತಪ್ಪಿಲ್ಲ, ಆ ತಪ್ಪಾಗಿರೋದಾದ್ರೂ ಏನು ಭಗವಂತ ಅಂತ ಕೇಳಿದಾಗ ಶಿಶುನಾಳ ಶರೀಫರು ಹೇಳಿದ್ರಂತ, ನೋಡಪ್ಪ ಗೌಡ, ನಿನ್ನ ಸೊಸೆಯಿಂದನೂ ಏನು ತಪ್ಪಾಗಿಲ್ಲ, ನನ್ನಿಂದನೂ ಏನು ತಪ್ಪಾಗಿಲ್ಲ, ಆಗಿರುವಂಥದ್ದು ನನ್ನ ಮನಸ್ಸಿನಿಂದ ತಪ್ಪಾಗಿದೆ, ಆ ಮನಸ್ಸಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ನಾ ಏನು ಮಾಡೇನಪ್ಪ ಅಂತಂದ್ರೆ ಆಕಿನ ಕೈಯಾಗ ಬಾರ್ಕೋಲು ಕೊಟ್ಟು ಹೊಡ್ಯಾಕೆ ಹೇಳೇನಿ, ನೋಡ ಅಂತ ಹೇಳಿ ತನ್ನ ಮೈ ಮೇಲಿರುವಂತಹ ಬಟ್ಟೆಯನ್ನು ಬಿಚ್ಚಿದ್ರ ಒಂದು ಬಾರನು ಅವ್ರ ಮೈ ಮೇಲೆ ಬಿದ್ದಿದ್ದಿಲ್ಲಂತ, ಮನಸ್ಸಿಗೆ ಹೊರತು ಬಿದ್ದಿತ್ತಂತ. ಇದನ್ನ ನಾವು ತಿಳ್ಕೊಬೇಕಾಗತ್ತೆ. ಶಿಶುನಾಳ ಶರೀಫರು ಈ ನಾಡಿನಲ್ಲಿ ನವಲಗುಂದ ನಾಗಲಿಂಗಪ್ಪ ಆಗಿರ್ಬೋದು, ಶಿಶುನಾಳ ಶರೀಫರಾಗಿರ್ಬೋದು, ಸಿದ್ಧಾರೌಡರಾಗಿರ್ಬೋದು, ನಮ್ಮ ಎಚ್ಚರ ಸ್ವಾಮಿಗಳಾಗಿರ್ಬೋದು, ಇವರು ಭೂಮಿಗೆ ಬಂದಿದ್ದ ಎದಕ್ಕಂದ್ರ ನಮ್ಮಿಂದ ಆಗಿರುವಂತಹ ತಪ್ಪುಗಳನ್ನು ಮನ್ನಿಸಿ ಮಲಗಿರುವಂತಹ ಈ ಸಮಾಜವನ್ನ ಎಚ್ಚರ ಮಾಡಕ್ಕೆ ಬಂದಾರಲ್ಲ, ಅವರ ನಮ್ಮ ಎಚ್ಚರ ಸ್ವಾಮಿಗಳು.